ಈಗ ಕೆಲವೊಮ್ಮೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಪೇನ್ ಇದೆ ಅಂತ ಹೋಗ್ತೀರಾ, ಸ್ಕ್ಯಾನ್ ಮಾಡ್ತಾರೆ, ಓವೇರಿಯನ್ ಸಿಸ್ಟ್ ಇದೆ, ನಿಮಗೆ ಎಂಡೋಮೆಟ್ರಿಯೋಸಿಸ್ ಆಗೋಗಿದೆ ಕಣಮ್ಮ ಅಂತ ಹೇಳ್ತಾರೆ. ತಕ್ಷಣ ನಿಮಗೆ ಭಯ ಆಗೋದು, ಓ ಇದು ಸಿಸ್ಟ್ ಇದೆ, ನನಗೆ ಯಾರು ಆಪ್ರೇಷನ್ ಬೇಕಾ, ಯಾಕಪ್ಪ ನಾವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ನೀವು ತಕ್ಷಣ ಕೇಳ್ಬೋದು. ಓವೇರಿಯನ್ ಸಿಸ್ಟ್ ಡಯಾಗ್ನೋಸ್ ಆದ ತಕ್ಷಣ ನಾವು ಆಪ್ರೇಷನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಕೆಲವೊಂದು ಕ್ರೈಟೀರಿಯಾ ಇರುತ್ತೆ. ಒಂದು, ಮಕ್ಕಳಿಗೆ ಟ್ರೈ ಮಾಡ್ತಾ ಇತ್ತು ಅಂತಂದರೆ, ಎರಡು ಕಡೆಗೂ ಓವೇರಿಯನ್ ಸಿಸ್ಟ್ ಇತ್ತು ಅಂದರೆ ಆಪ್ರೇಷನ್ ಮಾಡಬೇಕಾಗ್ಬೋದು. ಲೆಪ್ರೋಸ್ಕೋಪಿ ಮಾಡಿ ಆ ಸಿಸ್ಟನ್ನ ತೆಗಿತೀವಿ, ಆಗ ನಿಮಗೆ ಮಕ್ಕಳಾಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮೋರ್ ದ್ಯಾನ್ 5 ಸೆಂಟಿಮೀಟರ್ ಸೈಜ್ ಇದೆ ಆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ಗೆ, ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ, ಯಾಕಂದರೆ ಅದು ಕಂಟೆಂಟ್ ಚಾಕ್ಲೇಟ್ ಕಲರ್ ಇರುತ್ತೆ. ಸೊ ಮೋರ್ ದ್ಯಾನ್ 5 ಸೆಂಟಿಮೀಟರ್ ಇದೆ ಅಂತಂದರೆ ಕೂಡ ನಿಮಗೆ ಆಪ್ರೇಷನ್ ಬೇಕಾಗ್ಬೋದು. ಮತ್ತು ಬೇಗ ಬೆಳೆದಾಗ ತುಂಬ ದೊಡ್ಡದಾಗ್ತಾ ಇದೆ, ಮತ್ತು ಸುತ್ತಮುತ್ತ ಎಲ್ಲ ಆರ್ಗನ್ಸ್ ಅಂಟ್ಕೊತಾ ಇದೆ, ಆ ಯುರೇಟ್ರ್ ಮೇಲೆ ಪ್ರೆಷರ್ ಬೀಳ್ತಾ ಇದೆ, ಬ್ಲ್ಯಾಡ್ರ್ ಮೇಲೆ ಪ್ರೆಷರ್ ಬೀಳ್ತಾ ಇದೆ, ಇದ್ರ ಕೂಡ ನಾವು ಆಪ್ರೇಷನ್ ಮಾಡಬೇಕಾಗ್ಬೋದು. ಕೆಲವೊಮ್ಮೆ 4-5 ಸೆಂಟಿಮೀಟರ್ ಸಿಸ್ಟ್ ಇರುತ್ತೆ, ನಾವು ವೇರಿಯಸ್ ಮೆಡಿಕೇಶನ್ಸ್ ಕೊಡ್ತೀವಿ, ಅದನ್ನ ಕೊಟ್ಟು ನಿಮಗೆ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕಾಗ್ಬೋದು. ಎಂಡೋಮೆಟ್ರಿಯೋಸಿಸಲ್ಲಿ ನಾವು ಜಾಸ್ತಿ ಪದೇ ವರ್ಷ ಹೋಗಿ ಆಪ್ರೇಷನ್ ಮಾಡಬಾರ್ದು. ಅಗತ್ಯ ಬಿದ್ದರೆ ಮಾತ್ರ ನಾವು ಆಪ್ರೇಷನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಂಡೋಮೆಟ್ರಿಯೋಸಿಸ್ಗೆ ಕ್ಯೂರ್ ಇಲ್ಲ. ಆಸ್ ಲಾಂಗ್ ಆಸ್ ಯು ಹ್ಯಾವ್ ಯುವರ್ ಮೆನ್ಸ್ಟ್ರುಯೇಷನ್ ನಿಮಗೆ ಎಂಡೋಮೆಟ್ರಿಯೋಸಿಸ್ ಕಾಡಿಸುತ್ತೆ. ಆ ಕಾರಣಕ್ಕೆ ನಾವು ಪ್ರತಿ ವರ್ಷ ನಾವು ಆಪ್ರೇಷನ್ ಮಾಡೋ ಹಾಗಿಲ್ಲ. ಡೆಫಿನೆಟ್ ಕ್ರೈಟೀರಿಯಾ ಇರುತ್ತೆ.